ಒಂದು ರೂಮ್ನಲ್ಲಿ ಅದನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬ ನೋವಾಗುವಂಥ, ತುಂಬ ಮನಸ್ಸಿಗೆ ನೋವನ್ನು ಕೊಡೋದ್ರ ಜೊತೆಯಲ್ಲಿ ಅದನ್ನು ನಾನು ಖಂಡಿಸಲು ಕೂಡ ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಡುವಂಥದ್ದು ಇತ್ತೀಚಿನ ಆಡಳಿತ ಯಾರು ಮಾಡ್ತಾ ಇದ್ದಾರೋ ಅವ್ರು ಮಾಡಬೇಕಾಗತ್ತೆ. ಇದರ ನಂತರ ನಾವು ಅದನ್ನು ಬೇರೆ ಕಡೆ ಒಂದು ಕಡೆ ಮೆಣಸೂರಿನ ಏನು ಸರ್ಕಲ್ ಇದೆ ಅಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಮೆಣಸೂರು ಪಂಚಾಯಿತಿಯಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಂದು ಅರ್ಜಿಯನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಒಂದು ಸರ್ಕಲನ್ನು ಜೀವರಾಜ್ ಅವರು ಏನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇರಬೇಕಾದ್ರೆ ಅದಕ್ಕೆ ಅವರು ಬೇಕಾದಂಥ ಮಾರ್ಗದ ಒಂದು ಅವರ ಬೇಡಿಕೆ ಮೇಲೆ ಅದನ್ನು ಒಬ್ಬರು ನಮ್ಮ PWD ಇಂಜಿನಿಯರ್ ಬಂದು ಅದಕ್ಕೆ ಸರ್ಕಲನ್ನು ತಾತ್ಕಾಲಿಕ ಸರ್ಕಲ್ ನಿರ್ಮಾಣ ಮಾಡಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಚುನಾವಣೆ ಕೂಡ ಹತ್ರ ಬಂದಿದ್ದರಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ. ಈಗಲೂ ಕೂಡ ಅದನ್ನು ಕುವೆಂಪು ಏನು ವೃತ್ತ ಅಂತ ನಾಮಕರಣವನ್ನು ಮಾಡಿ ಮೆಣಸೂರಿನ ಆ ಜಾಗದಲ್ಲಿ ಕುವೆಂಪು ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ ಕೂಡ. ಅದಕ್ಕೆ ಸಂಬಂಧಪಟ್ಟವರು ಈಗ ಯಾರು ಸಂಬಂಧಪಟ್ಟ ಇಲಾಖೆಯವರು ಅಥವಾ ಈಗಿನ ಅಧಿಕಾರದಲ್ಲಿರುವಂಥವರು ಅದಕ್ಕೆ ಬೇಕಾದಂಥ ಕ್ರಮ ತಗೊಂಡು ಕುವೆಂಪು ಅವರಿಗೆ ಆದಂಥ ಏನು ಅವರಿಗೆ ಸಿಗಬೇಕಾದಂಥ ಗೌರವ ಮತ್ತು ಅವರ ಆದರ್ಶ ನರಸಿಂಹರಾಜಪುರದ ಜನರಿಗೆ ಮತ್ತೆ ನೀಡುವಂಥ ಒಂದು ಅವಕಾಶ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಖಂಡಿತ ಗೊತ್ತಿಲ್ಲ. ನಾನು ಇನ್ನು ತಾವು ಹೇಳಿದ್ದೀರಾ ಇನ್ಮೇಲೆ ಅದೇನು ನೋಡ್ತೀನಿ, ಗೊತ್ತಿಲ್ಲ ನನಗೆ. ಬಂದಿಲ್ಲ ಖಂಡಿತ ಇಲ್ಲ, ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಈಗ ತಾವು ಹೇಳಿದ್ದೀರಾ ಅದ್ರ ಬಗ್ಗೆ ಫುಲ್ ಗಮನ ಹರಿಸ್ತೀನಿ. ಏನು ಅನ್ಕೋತೀನಿ, ತಾವು ಹೇಳ್ತಾ ಇದ್ದೀರಾ ನೋಡ್ತೀನಿ. ಅದೇ ಈಗ ನಮ್ಮ ಎಲ್ಲ ಸದಸ್ಯರಿದ್ದಾರೆ, ಆಡಳಿತಾಧಿಕಾರಿ ಇದ್ದಾರೆ, ಅವ್ರ ಹತ್ರ ಚರ್ಚಿಸ್ಬಿಟ್ಟು ಮುಂದೆ ಏನಾಗಬೇಕು ಒಳ್ಳೆ ರೀತಿ ಆಗಲಿಕ್ಕೆ ನಮ್ಮ ಪ್ರಯತ್ನ ಪಡ್ತೀವಿ. ಸರ್, ಎನ್ನಾರ್ಪುರದಲ್ಲಿ ಸರ್ ಕುವೆಂಪು ಅವರ ಪುತ್ಥಳಿಗೆ ಅವಮಾನ ಮಾಡಲಾಗಿದೆ ಅನ್ನೋದು ಒಂದು ತನಿಖೆ ಬರ್ತಿದೆ. ಈ ಬಗ್ಗೆ ನಿಮ್ಗೆ ಗಮನಕ್ಕೆ ಏನಾದ್ರು ಬರುತ್ತಾ? ನಮಗೆಲ್ಲೂ ಬಂದಿಲ್ಲ. ಪಂಚಾಯತಿ ರೂಮ್ನಲ್ಲಿ ಕುವೆಂಪು ಅವರ ಸ್ಟ್ಯಾಚ್ಯೂ ನೆಟ್ಟಿ ಅವಮಾನ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಈಗ ಕುವೆಂಪು ಅವರು ಇದು ಇಡೀ ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದ ಸ್ವತ್ತವರು, ಆಯಿತಾ. ಅವರು ಬರೆದಂಥ ಅನೇಕ ಲೇಖನಗಳು, ಇವತ್ತು ನಾಡಗೀತೆ, ಅದು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದನ್ನು ಮೊದಲಿಗೆ ಆ ನಾಡಗೀತೆನ ಹಾಡಿ ಉಳಿದಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಸರ್ಕಾರ ಅಷ್ಟು ದೊಡ್ಡ ಮಟ್ಟದ ಗೌರವನ ಅವರಿಗೆ ಕೊಟ್ಟಿದೆ. ಮತ್ತು ರೈತಗೀತೆ ಕೇಳಿದರೆ ನಿಜವಾಗೂ ಈ ದೇಶದ ಪ್ರತಿಯೊಬ್ಬ ಜನರಿಗೂ ರೈತರ ಮೇಲೆ ಗೌರವ ಬರ್ತಕ್ಕಂಥ ಒಂದು ಲೇಖನ ಅವತ್ತು ಬರೆದಿದ್ದಾರೆ ಶತಮಾನಗಳ ಹಿಂದೆ. ಹಾಗಾಗಿ ಅವ್ರಿಗೆ ಯಾರೂ ಅಪಚಾರ ಮಾಡೋಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ, ಮಾಡೋದಿಲ್ಲ. ಅಂಥ ಮನಸ್ಥಿತಿನ ಯಾರೂ ಮೈಗೂಡಿಸ್ಕೊಳ್ಳೋದು ಬೇಡ. ಅಂಥದ್ದೇನಾದರೂ ಅವ್ರ ಮೇಲೆ ಕಠಿಣ ಕ್ರಮ ಆಗ್ತದೆ. ಇಲ್ಲ, ಅವೆಲ್ಲ ತಪ್ಪು ಅಭಿಪ್ರಾಯ. ಅದಕ್ಕೊಂದು ಸೂಕ್ತ ಸ್ಥಳ ಮಾಡಿ ಎಲ್ಲೋ ಬೇಕಾಬಿಟ್ಟು ಸ್ಟ್ಯಾಚ್ಯೂಗಳು ತಗೊಂಡೋಗಿ ನಿರ್ಮಾಣ ಮಾಡೋದಲ್ಲ, ಅದಕ್ಕೆ ಸೂಕ್ತ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ. ಪಟ್ಟಣ ಪಂಚಾಯಿತಿಯವರು ಈಗಾಗಲೇ ಅದನ್ನು ಎಲ್ಲಾದರೂ ಒಂದು ಒಳ್ಳೆ ಸರ್ಕಲ್ ಮಾಡಿ ಎಲ್ಲೋ ಒಂದು ಉತ್ತಮವಾದಂಥ ಸ್ಥಳನ ನಿಗದಿಪಡಿಸಿ ಅಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ತಗೊಂಡಿದ್ದಾರೆ. ಜೊತೆಗೆ ಈಗ ಇರ್ತಕ್ಕಂಥ ಏನೇನು ನೀವು ನೋಡಿದ್ದೀರಿ ಇಲ್ಲಿರ್ತಕ್ಕಂಥ ಬಸ್ ಶೆಲ್ಟರ್ಗಳು, ಅವಕ್ಕೆಲ್ಲ ಇತಿಹಾಸ ಸೃಷ್ಟಿ ಮಾಡಿದಂಥ ಅವರ ಹೆಸರಿನಲ್ಲಿ ಬಸ್ ಶೆಲ್ಟರ್ಗಳು ನಿರ್ಮಾಣ ಮಾಡಿದ್ದಾರೆ. ಕುವೆಂಪು ಹೆಸರಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಕುವೆಂಪು ಅವರಿಗೆ ಕಾಪಿನಾಡಲ್ಲಿ ತುಂಬಾನೇ ಅವಮಾನ ಆಗಿದೆ. ಹುಟ್ಟೂರು, ನಾವು ಇನ್ನೇನು ಸ್ವಲ್ಪ ದೂರ ಹೋದರೆ ಕುವೆಂಪು ಜನ್ಮ ಸ್ಥಳದಲ್ಲಿ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಿದ್ವಿ. ಆ ಕುವೆಂಪು ಪುತ್ಥಳಿ ತರಬೇಕಾದ್ರೆ ಇದ್ದ ಸಡಗರ ನಾವೆಷ್ಟು ಖುಷಿ ಪಟ್ವಿ. ಶಾಂತಿಯ ಬೀಡು, ಜಾತಿ ಮತ ಇಲ್ಲದೆ ಒಬ್ಬ ರಾಷ್ಟ್ರಕವಿನ ನಾವಿಲ್ಲಿ ದೀಪ್ತಿ ಸರ್ಕಲ್ ಅಂತ ಏನು ಹೆಸರಿದೆ ಅಲ್ಲಿ ಕುವೆಂಪನ್ನು ಇಟ್ಟಿದ್ವಿ. ಅಲ್ಲಿ ಯಾವುದೇ ಸರ್ಕಲ್ ಆಗಲಿ ಅಥವಾ ಕುವೆಂಪು ದ್ವಾರಗಳಾಗಲಿ ನಾವು ಮಾಡಿರಲಿಲ್ಲ. ಅಲ್ಲಿ ನಮಗೇನಿತ್ತು, ಒಂದು ಕುವೆಂಪು ಇರಲಿ, ಶಾಂತಿಯ ತೋಟ ಥರ ನೆಲೆಸಿರಲಿ ಅನ್ನೋದು ಒಂದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಅದು ಒಂದಿನ ಕುವೆಂಪು ಅಲ್ಲಿತ್ತು, ಎಲ್ಲ ರಾಜಕೀಯ ಮುಖಂಡರಿಗೂ ಗೊತ್ತಿದ್ದು ವಿಚಾರನೇ. ಇದು ಕದ್ದು ಮುಚ್ಚಿ ಮಾಡಿದ್ದಂಥದ್ದು ಯಾವುದೂ ಅಲ್ಲ. ಜಿಲ್ಲಾ ಪಂಚಾಯತಿ ಆಗಿದ್ದರಿಂದ ನಾವು ಪಟ್ಟಣ ಪಂಚಾಯತಿಲಿ ಯಾವುದೇ ನಾವು ಕೇಳಬೇಕಾದ ಅವಶ್ಯಕತೆಯೂ ಇಲ್ಲ, ಕೇಳಲೂ ಇಲ್ಲ ನಾವು. ಹಾಗಾಗಿ ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ಅಂತ ನಾವು ರಾತ್ರಿ ಆ ಕೆಲಸವನ್ನು ಮಾಡಿ ಮುಗಿಸಿದ್ದು. ಬೆಳಗ್ಗೆ ಎಲ್ಲ ಇದ್ದು ಎಲ್ಲ ರಾಜಕೀಯ ಲೀಡ್ರ್ಗಳ ಸೇರಿಕೊಂಡು, ಕಾಣದ ಕೈಗಳ ಸೇರಿಕೊಂಡು ಕುವೆಂಪುನ ಅವಮಾನ ಮಾಡಿ ಪೊಲೀಸರ ಸಪೋರ್ಟ್ ತಗೊಂಡು, ಪೊಲೀಸ್ ಇಲಾಖೆ ಕೂಡ ಒಂದು ದೌರ್ಜನ್ಯ, ರೌಡಿ ಸೀಟರ್ ಥರ ನಮ್ಮನ್ನು ನಾವೇನೋ ಕೊಲೆ ಮಾಡಿದ ಥರ ನಮಗೆ ಪದೇ ಪದೇ ಫೋನ್ ಮಾಡೋದು. ಎಲ್ಲಿದ್ದೀರಾ ನೀವು, ಯಾಕೆ ಮಾಡಿದ್ದೀರಿ, ಅರೆಸ್ಟ್ ಆಗ್ತೀರಾ. ಒಬ್ಬೊಬ್ಬರು ಪೊಲೀಸರು ಒಂದೊಂದು ರೀತಿಯಲ್ಲಿ ನಮ್ಮನ್ನು ಫೋನ್ ಮಾಡಿ ಹೆದರಿಸಿದ್ರು. ಆದರೂ ಸಹ ಅದನ್ನು ಪಟ್ಟಣ ಪಂಚಾಯತಿ ಅದನ್ನು ಹಿಂಬಾಲಿಸ್ಕೊಂಡು ಹೋದ್ವಿ. ಅಲ್ಲಿ ಹೋಗಕ್ಕೆ ಬಿಡಲಿಲ್ಲ. ನಾವು ಕುವೆಂಪು ಎಲ್ಲಿ ತೆಗೆದಿದ್ರು ಅಲ್ಲಿ ಕೂತು ಪ್ರತಿಭಟನೆಗಳನ್ನ ಮಾಡಿದ್ವಿ. ತದನಂತರ ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು 8 ದಿನ ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಮಾತಾಡ್ತೀವಿ ಅಂತ. ಮತ್ತೆ ನಾವು ಅದು ಪಟ್ಟಣ ಪಂಚಾಯತಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ. ಆಗಲೂ ಸಹ ಅವರೆಲ್ಲರೂ ಒಳಗಡೆ ಇರ್ತಾರೆ, ಹೆಚ್ಚಿನ ಮೆಂಬರ್ಗಳನ್ನೆಲ್ಲ ಸೇರಿಸ್ಕೊಂಡಿರ್ತಾರೆ ಪಾರ್ಟಿಯವರು.
ಅದೀಗ ಪಟ್ಟಣ ಪಂಚಾಯತಿಲಿ ಒಂದು ಕೊಠಡಿಯಲ್ಲಿ ಬೀಗ ಹಾಕಿಟ್ಟಿದ್ದಾರೆ. ಕುವೆಂಪು ಜಯಂತಿ ಮಾಡ್ತಾರೆ 2 ದಿನ 3 ದಿನ ಬಿಟ್ಟು. ಒಂದು ಫೋಟೋ ಇಟ್ಟು ಮಾತಾಡುವಾಗ ನಾನು ಕೇಳ್ತೀನಿ, ಕುವೆಂಪು ಸ್ಟ್ಯಾಚು ಬೀಗ ಹಾಕಿ ಇಟ್ಟು ಇಲ್ಲಿ ಮಾತಾಡೋದು ಎಷ್ಟು ಸರಿ ಅಂತ. ಇಲ್ಲ, ನಾನು ಕರೆದೆಲ್ಲ ಸರಿ ಮಾಡ್ತೀವಿ ಅಂತಾರೆ. ಈಗ ಮಾನ್ಯ ಇದು ರಾಜೇಗೌಡರು ಏನಿದ್ದಾರೆ ಅವರು ಕೂಡ ನನ್ನ ಜೊತೆಲಿ IB ಕರೆದು, ಶಾಸಕರು ಏನಿದ್ದಾರೆ ಅವರು ಕೂಡ ನಮ್ಮನ್ನು ಕರೆದು ಮಾತಾಡ್ತಾರೆ. 15 ದಿನದಲ್ಲೇ ನಿಮ್ದು ಏನು ಸಮಸ್ಯೆ ಇದೆ ಬಗೆಹರಿಸ್ತೀನಿ ಅಂತ ಮಾತಾಡ್ತಾರೆ. ನಾವೆಲ್ಲ ಕರವೇ ಕುಟುಂಬ ಪೂರ್ತಿ ಅವ್ರ ಮುಂದೆ ಹೋಗಿ ಕೇಳ್ತೀವಿ, ನಮಗೊಂದು ಜಾಗ ಕೊಡಿ ಅಂತ. ಏನು ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಮಕ್ಕಳ ಆಟಿಕೆಯ ವಸ್ತುಗಳೇನಿದೆ ಅಲ್ಲಿ ಇಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪಲ್ಲ. ಕಾರಣ ಇಷ್ಟೇ, ಆ ಆಟಿಕೆ ವಸ್ತುಗಳೇ ಒಂದೊಂದೊಂದು ರೀತಿಲಿ ಮುರಿದು ಬಿದ್ದಿತ್ತು, ಆ ಪರಿಸ್ಥಿತಿಲಿತ್ತು. ಅಲ್ಲಿ ನಮ್ಮ ರಾಷ್ಟ್ರಕವಿ ಕೂರಿಸಿ ಅವಮಾನ ಮಾಡೋದು, ಅದಕ್ಕೆ ಮೇಲೆ ಕುತ್ಕೊಳ್ಳೋದು, ಪಾನಿಪುರಿ ತಿನ್ನೋರು ಕುತ್ಕೊಳ್ಳೋದು, ಅವೆಲ್ಲ ನನಗಿಷ್ಟ ಆಗಲ್ಲ ಅನ್ನೋದು ನಾನು ಆ ಜಾಗಕ್ಕೆ ನಾನು ಒಪ್ಪಿಗೆ ಕೊಡಲ್ಲ. ಆಮೇಲೆ ಕೇಸ್ ಹಾಕ್ಸ್ತಾರೆ. 2 ವರ್ಷ ನಾವು ಯಾವುದೇ ಕುವೆಂಪು ವಿಚಾರ ಮಾತಾಡೋಂಗಿಲ್ಲ, ಅಲ್ಲಿ ನಾವು ಯಾವುದು ಪ್ರತಿಭಟನೆ ಮಾಡೋಂಗಿಲ್ಲ ಅಂತ. ಇವರು ರಾಜಕೀಯ ಬೇಳೆ ಬಯಸ್ಕೊಳ್ಳೇಬೇಕು ಅನ್ನೋರಾದಿದ್ರೆ ಕನ್ನಡದ ಮೇಲೆ ಮತ್ತು ರಾಷ್ಟ್ರಕವಿ ಮೇಲೆ ಅಲ್ಲ, ಅವ್ರದ್ದೇನೇ ಇದ್ರು ಜಿದ್ದಿ ನಮ್ಮ ಮೇಲೆ ಮಾಡಲಿ. ನಾವು ಏನೇ ಹೋರಾಟ ಮಾಡಿದ್ರು ಹತ್ತಿಕ್ಕಕ್ಕೆ ರೆಡಿಯಾಗಿ ಕಾಯ್ತಾ ಇರುವಂಥ ಈ ಕಿಟ್ಟ ರಾಜಕೀಯ ಫಸ್ಟ್ ಕಿತ್ತು ಎಸಿಬೇಕು ಅನ್ನೋದೇ ನನ್ನ ಕನ್ನಡಿಗಳಾಗಿ ನನ್ನ ಮಾತಿದು. ಕುವೆಂಪು ಸ್ಟ್ಯಾಚ್ಯೂ ಎಲ್ಲಿ ಸ್ಥಾಪನೆ ಮಾಡಬೇಕಂತ ಓಡಾಡಿದ್ರಿ, ಏನಾಯ್ತು ಅಂತ? ದೀಪ್ತಿ ಸರ್ಕಲಲ್ಲಿ ಮಾಡಿದ್ವಿ. ತದನಂತರ ನಾವು ಮೇನ್ ಆಗಿ ವಾಟರ್ ಟ್ಯಾಂಕ್ ಸರ್ಕಲ್ ಕೇಳಿದ್ವಿ, ಅಲ್ಲಾಗಲ್ಲ ಅಂದರು. ಬಸ್ ಸ್ಟ್ಯಾಂಡಲ್ಲಿ ಒಂದು ಕಡೆ ಕೇಳಿದ್ವಿ, ಧ್ವಜದ ಕಟ್ಟೆ ಕೇಳಿದ್ವಲ್ಲ, ಅಲ್ಲೂ ಆಗಲ್ಲ ಅಂದರು. ಮೆಣಸೂರಲ್ಲಿ ಮಾಡಿದಾಗ ಎಲ್ಲ ರೆಡಿಯಾಗಿತ್ತು, ಅಲ್ಲಿಗೆ ಬೇಡ ಆಕ್ಸಿಡೆಂಟ್ಗಳಾಗ್ತದೆ ಅಂತ ಅಂದರು. ಆ ಕಟ್ಟೆ ಹಾಗೇ ಇದೆ ವಿನಃ ಅದನ್ನು ಏನೂ ಬದಲಾವಣೆ ಮಾಡಲಿಲ್ಲ. ತಾಲೂಕಿನಲ್ಲಿ ಕುವೆಂಪು ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಆಕ್ರೋಶ ಮತ್ತು ಯಾಕೆ ಇಷ್ಟೊಂದು ಅಧಿಕಾರಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ? ಅಧಿಕಾರಿಗಳ ಪಾತ್ರ ಸ್ವಲ್ಪ ಕಡಿಮೆನೇ ಇರಬಹುದೇನೋ, ಆದರೆ ರಾಜಕೀಯ ಕೈಗೊಂಬೆಯಾಗಿ ಅಧಿಕಾರಿಗಳು ಇಲ್ಲಿ ಪ್ರತಿ ಒಂದು ಇಲಾಖೆಯಲ್ಲೂ ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಜಾಸ್ತಿ ಬಂದಿದ್ದಾರೆ, ಈಗ ಜಾಸ್ತಿ ಇದ್ದಾರೆ. ಯಾವುದೇ ಕೇಳಿ ರಾಜಕೀಯವರಿಗೆ ಫಸ್ಟ್ ಮಣೆ ಹಾಕ್ತಾರೆ. ಹಾಗಾಗಿ ಪುತ್ಥಳಿಗೆ ಅವಮಾನ ಮಾಡಿದ್ದಾರೆ. ಈಗಾಗಲೇ ತೀರ್ಥಹಳ್ಳಿಯವರು ಇದನ್ನು ಹೋರಾಟ ದೊಡ್ಡದಾಗಿ ಎತ್ಕೊಳ್ಬೇಕು ಅಂತಿದ್ರು. ನಾವು ಈಗ 2 ವರ್ಷ ಸುಮ್ಮನೆ ಇರಬೇಕು, ನಮಗೇನು ಆಗಬಾರ್ದು ಅಂತ ತಹಸೀಲ್ದಾರ್ ಕೇಸ್ ಹಾಕಿದಾಗ ನಮ್ಮನ್ನು ಅವರು ಅವಮಾನ ರೀತಿ ಕಂಡಿದ್ದು ಇವತ್ತು ಕೂಡ ನನಗೆ ತುಂಬ ಬೇಜಾರಾಗಿದೆ. ಎಷ್ಟು ವರ್ಷ ಮೇಡಮ್ ಈಗ ಪುತ್ಥಳಿಯನ್ನ, ಕುವೆಂಪು ಪುತ್ಥಳಿಯನ್ನ ಬೀಗ ಹಾಕಿಟ್ಲಾಗಿದೆ? ಈಗ 2 ವರ್ಷ ಆಯ್ತು ಸರ್, 2 ವರ್ಷದಿಂದ ಬೀಗ ಹಾಕಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನನ್ನದೊಂದು ದೊಡ್ಡ ಧಿಕ್ಕಾರ ಹೇಳ್ತಾ ಇದ್ದೀನಿ. ಒಬ್ಬ ರಾಷ್ಟ್ರಕವಿ ನಮ್ಮೂರಿನವರೇ ಆದ ಅವರನ್ನು ಬೇಗ ಹಾಕಿಟ್ಟು ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣ, ದೊಡ್ಡ ದೊಡ್ಡ ಜಯಂತಿ ಮಾಡುವಂಥ ಇವರಿಗೆ ಅವಮಾನ ಆಗಬೇಕು ಸರ್. ಯಾವತ್ತೂ ಆ ಪುತ್ಥಳಿನ ಹೊರಗೆ ತೆಗಿಬೇಕಂತ ಯೋಚನೆ ಇಲ್ಲ. ಇನ್ನೊಂದು ಪೊಲೀಸ್ನವರು ಅವತ್ತು ಎಷ್ಟೊಂದು ಆಟ ಆಡಿದ್ರು ನಮ್ಮ ಜೊತೆ, ರಾಜಕೀಯವ್ರ ಮಾತು ಕೇಳ್ಕೊಂಡು. ಅವ್ರಿಗೆಲ್ಲರಿಗೂ ಈಗ ರಾಜಕೀಯವ್ರು ಆಟ ಆಡಿಸ್ತಿದ್ದಾರೆ. ಈಗ ನಿಂತಿರೋದು ಪೊಲೀಸ್ನವ್ರ ಪರವಾಗಿ. ಮೊನ್ನೆ ಒಂದು ಲಂಚದ ವಿಚಾರ ಇರ್ಬೋದು, ನಾವುಗಳು ಕನ್ನಡಿಗರು ಒಳ್ಳೆ ವ್ಯಕ್ತಿ ಇದ್ದಾರೆ, ಅವ್ರ ಪರವಾಗಿ ನಾವು ನಿಲ್ಲಬೇಕು ಅಂತ ಅವರನ್ನು ಹಿಂಬಾಲಿಸ್ಕೊಂಡು ಏನು ಹೋಗಿದ್ರು, ಅವ್ರಿಗೆ ತಕ್ಕ ಪಾಠ ಸಿಕ್ಕಿದೆ. ನಾವು ಬೆಳಿಗ್ಗೆ 6 ಗಂಟೆ ತನಕ ಇಲ್ಲಿ ಪುತ್ಥಳಿಗೆ ಕೂರಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ಟ್ರಾಫಿಕ್ಕಿಗೆ ತೊಂದರೆ ಆಗುತ್ತೆ ಅಂತೇಳಿ ರಾತ್ರಿಯೆಲ್ಲ ಕೆಲಸ ಮಾಡಿ ಪುತ್ಥಳಿಗೆ ನಿರ್ಮಾಣ ಮಾಡಿ ಕನ್ನಡದ ಬಾವುಟವನ್ನು ಹಾರಿಸಿ ಹೋಗಿದ್ದು. ನಾವು ಬೆಳಿಗ್ಗೆ ಎಲ್ಲ ಮುಗಿದು ಮನೆಗೆ ಹೋಗಿದ್ದು ನಮಗೆ ಯಾರಿಗೂ ಒಂದು ವಿಷಯನ ತಿಳಿಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಕ್ತಿಯುತವಾಗಿ ನರಸಿಂಹರಾಜಪುರ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲೇ ಹೆಸರು ಮಾಡಿದಂತಹ ನರಸಿಂಹರಾಜಪುರ ತಾಲೂಕಿದೆ. ಅಂಥ ನಮಗೊಂದು ವಿಷಯನ ತಿಳಿಸ್ದೇನೆ ಅವರು ಏಕಾಏಕಿ ಬಂದು ಪೊಲೀಸ್ನವರು ಮತ್ತು ಪಟ್ಟಣ ಪಂಚಾಯತಿಯವರು ಸೇರಿ ಅದನ್ನು ಕಿತ್ಕೊಂಡು ಹೋದರು. ನಾವು ಮತ್ತೆ ಅವ್ರ ಹತ್ರ ಹೋಗಿ ಇಲ್ಲೇ ಕೂತು ನೆಲದಲ್ಲಿ ರೋಡಲ್ಲಿ ಕೂತು ಸ್ಟ್ರೈಕನ್ನು ಮಾಡಿದು. ಪೊಲೀಸ್ನವ್ರು ಬಂದು ನಮ್ಮನ್ನು ಅಲ್ಲಿಂದ ಹಿಡಿದು ಆನಂತರ ನಮ್ಮ ಮೇಲೆ ಕೇಸನ್ನು ದಾಖಲಾಯಿತು. ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಕೋರ್ಟಲ್ಲಿ ನಮಗೆ ಕೇಸು ಹಾಕಿ 1 ವರ್ಷದ ತನಕ ನೀವು ಯಾವುದೇ ಸಂಘಟನೆ ಪರವಾಗಿ ಯಾವುದೇ ಕೆಲಸಗಳನ್ನು ಮಾಡೋಂಗಿಲ್ಲ ಅಂತೇಳಿ ನಮ್ಮ ಹತ್ರ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಆನಂತರ ನಾವು ಕುವೆಂಪನ್ನು ತೊಗೊಂಡೋಗಿ ಅವರು ಮುನ್ಸಿಪಾಲ್ಟಿಯಲ್ಲಿ ಇಟ್ಟಿದ ಮೇಲೆ ಅಲ್ಲಿಗೆ ಹೋದು ಅವರೊಂದು ರೂಮಲ್ಲಿ ಬೀಗ ಹಾಕಿ ಭದ್ರವಾಗಿ ನಾವು ಇಡ್ತೀವಿ, ನಿಮಗೊಂದು ಜಾಗನ ಮತ್ತೆ ತೀರ್ಮಾನ ಆಗಿದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕ 2 ವರ್ಷ ಆಯಿತು, ಕೊಡಲಿಲ್ಲ. ಮುನ್ಸಿಪಾಲ್ಟಿಯವರು ಪಟ್ಟಣ ಪಂಚಾಯತಿಯಿಂದ ಅಧ್ಯಕ್ಷರು ಮತ್ತು ಪೊಲೀಸ್ನವರ ಸಮ್ಮುಖದಲ್ಲಿ ತೊಗೊಂಡು ಅವತ್ತಿನ PSI ದಿಲೀಪ್ ಕುಮಾರ್ ಅಂತೇಳಿ ಅವರಿಗೆ ಇವರು ಬಸ್ತಿ ಮಠದ ಆಗಿದ್ದಾರೆ. ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸೂರ್ಯ ಭಾನು ಅಂತ ಕಾಣುತ್ತೆ. ಅವರು ಅವತ್ತು ಜುಬೇದವರು ಅವರು ಇದ್ದಾರೆ, ಕೌನ್ಸಿಲರ್ ಪ್ರವೀಣ್ ಶೆಟ್ಟಿ, ಎಲ್ಲ ಪಟ್ಟಣ ಪಂಚಾಯತಿ ಅವರು ಇದ್ದರು, ಕೌನ್ಸಿಲರ್ಗಳು ಇದ್ದರು. ಈಗ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪುತ್ಥಳಿಕೆಯನ್ನು ಅದಕ್ಕೆ ಪಟ್ಟಣ ಪಂಚಾಯತಿ ಒಂದು ಬೋರ್ಡಲ್ಲಿ ಇಟ್ಕೊಂಡಿರೋದು ಎಷ್ಟು ಸರಿ ನಿಮ್ಮ ಪ್ರಕಾರ? 100ಕ್ಕೆ 100 ಸರಿ ಅಲ್ಲ ಸರ್. ನಾವು ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟನ ಮಾಡಿದ್ದು. ನಮ್ಮ ಜಿಲ್ಲಾಧ್ಯಕ್ಷರು ಅವತ್ತಿನ ಜಿಲ್ಲಾಧ್ಯಕ್ಷ ತೇಗೂರು ಜಗದೀಶ್ ಅವರು ಕೂಡ ಬಂದಿದ್ದರು, ಜಿಲ್ಲೆಯಿಂದ ಸಂಘ ಎಲ್ಲ ಮುಖಂಡರು ಬಂದಿದ್ದರು. ನಾವು ಉಗ್ರ ಹೋರಾಟವನ್ನು ಮಾಡಿದ್ದು. ಆದ ನಂತರ ಪೊಲೀಸ್ನವರು ನಮ್ಮನ್ನು ಅಲ್ಲಿಂದ ಕಳಿಸಿ ಮತ್ತೆ ನಾವು ಅದರಿಂದ ಬಂದಿದ್ವಿ.
2 ಸರಿ ಅವರ ಎದುರಿಗೆ ಅಲ್ಲಿ ನೆಲದಲ್ಲಿ ಕೂರಿಸಿ ನಮಗೆ ಅವ್ರ ಗೇಟನ್ನು ಲಾಕ್ ಮಾಡಿಬಿಟ್ಟು ಒಳಗೆ ಕೂಡ ಬಿಡುವಂಥ ಕೆಲಸ ಮಾಡಲಿಲ್ಲ. ನಾವು ಆಮೇಲೆ ಅಲ್ಲಿ ಹೊರಗಡೆ ನೆಲದಲ್ಲಿ ಕೂತ್ಕೊಂಡು ಅಲ್ಲಿ ಮುನ್ಸಿ ಪಟ್ಟಣ ಪಂಚಾಯತಿ ಆವರಣದಲ್ಲಿ ನೆಲದಲ್ಲಿ ಕೂತು ಹೋರಾಟ ಸ್ಟ್ರೈಕನ್ನು ಮಾಡಿದ್ದು ನಾವು. ಸರ್, ಈಗ ಕುವೆಂಪು ಅವರ ಪುತ್ಥಳಿಕೆಯನ್ನ ಪಟ್ಟಣ ಪಂಚಾಯತಿ ಗೋಡನ್ನಲ್ಲಿ ಇಟ್ಟು ಬೀಗ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತಿದ್ದೀರಾ? ನಾವು ಇದಕ್ಕಿಂತ ಮುಂಚೆ ಅವರಿಗೆ ಸೂಚನೆ ಕೊಟ್ಟಾಯಿತು, ಇದರ ಬಗ್ಗೆ ಉಗ್ರ ಹೋರಾಟನ ಮಾಡ್ತೀವಿ ಅಂತ ಹೇಳಾಯಿತು. ಎಷ್ಟು ಸರಿ ಸಾಕಷ್ಟು ಸರಿ ಹೇಳಿದ್ರು ಯಾವುದೇ ಕೂಡ ಅವರು ಸ್ಪಂದಿಸಿಲ್ಲ. ಒಬ್ಬ ರಾಷ್ಟ್ರ ಕವಿನ ಅವಮಾನಕರವಾಗಿ ಬೀಗ ಹಾಕಿ ರೂಮಿನಲ್ಲಿ ಕೂಡಿಡುವಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಿದ್ದಾರೆ. ನಿಮ್ಮ ಹೆಸರು ಸರ್ ಏನು? KJ ರಜಿ, ತಾಲೂಕು ಗೌರವ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ.